ಕರ್ತನಲ್ಲಿ ಪ್ರಿಯರೇ, ಮತ್ತೊಂದು ಆವರ್ತಿ ದೇವರ ವಾಕ್ಯವನ್ನ ಧ್ಯಾನಿಸುವ ಭಾಗ್ಯ ಕೊಟ್ಟಿರುವ ಕರ್ತನಿಗೆ ಕೋಟ್ಯಾನುಕೋಟಿ ಸ್ತೋತ್ರಗಳೊಂದಿಗೆ ಕರ್ತನ ನಾಮದಲ್ಲಿ ನಿಮ್ಮೆಲ್ಲರಿಗೆ ವಂದಿಸುತ್ತಾ ಹ್ಯಾಪಿ ಮದರ್ಸ್ ಡೇ ಮತ್ತು ತಾಯಂದಿರ ದಿನದ ಶುಭಾಶಯಗಳನ್ನು ಹೃದಯಪೂರ್ವಕವಾಗಿ ತಿಳಿಸುವೆ. ಪ್ರಾರ್ಥನೆ ಮಾಡುವ. ಕರ್ತನೆ, ಶರಣನೆ, ನನ್ನ ವಿಮೋಚಕನೇ, ನಮ್ಮ ಮಾತುಗಳು, ನಮ್ಮ ಹೃದಯದ ಧ್ಯಾನವು ನಿನಗೆ ಸಮರ್ಪಕವಾಗಿರಲಿ. ಆಮೇನ್. ಈ ದಿನದ ಧ್ಯಾನಕ್ಕಾಗಿ ಆರಿಸಿಕೊಂಡ ವೇದ ಭಾಗವು ವಿಮೋಚನಾ ಕಾಂಡ 20:12. ನಿನ್ನ ತಂದೆ ತಾಯಿಗಳನ್ನು ಸನ್ಮಾನಿಸಬೇಕು, ಸನ್ಮಾನಿಸಿದರೆ ನಿನ್ನ ದೇವರಾದ ಕರ್ತನು ನಿನಗೆ ಅನುಗ್ರಹಿಸುವ ದೇಶದಲ್ಲಿ ನೀನು ಬಹುಕಾಲ ಇರುವಿ. ಹೌದು ಪ್ರಿಯರೇ, ಕರ್ತನು ಸ್ವತಃ ತಾನೇ ಕೊಟ್ಟಿರುವ ಆಜ್ಞೆ ಇದಾಗಿದೆ. ನಿನ್ನ ತಂದೆ ತಾಯಿಗಳನ್ನ ಸನ್ಮಾನಿಸಬೇಕು. ಸನ್ಮಾನಿಸುವುದಾದರೆ ನೀನು ದೇವರು ಕೊಟ್ಟಿರುವ ದೇಶದಲ್ಲಿ, ಅನುಗ್ರಹಿಸಿರುವ ದೇಶದಲ್ಲಿ ನೀನು ಬಹುಕಾಲ ಬಾಳುವಿ ಎಂಬುದಾಗಿ. ಪ್ರಿಯರೇ, ಮತ್ತೊಂದು ವಿಷಯವನ್ನ ಧ್ಯಾನ ಮಾಡುವ. 1 ಸಮುವೇಲ 1:11. ನಮ್ಮೆಲ್ಲರಿಗೂ ತಿಳಿದಿದೆ ಹನ್ನಳ ಬಗ್ಗೆ. ಹನ್ನಳ ಪ್ರಾರ್ಥನೆಯನ್ನ ಒಂದು ಸಾರಿ ನಾವು ಮನನ ಮಾಡುವ. 1 ಸಮುವೇಲ 1:11. ಸೇನಾಧೀಶ್ವರನಾದ ಯೆಹೋವನೇ, ನಿನ್ನ ದಾಸಿಯ ದುಃಖವನ್ನ ಪರಾಂಬರಿಸು, ನನ್ನನ್ನು ತಿರಸ್ಕರಿಸದೆ ಕನಿಕರಪಟ್ಟು. ಪ್ರಿಯರೇ, 13ನೇ ವಚನ ಒಮ್ಮೆ ನೋಡಿ. ಆಕೆ ಹೃದಯದಲ್ಲಿ ಪ್ರಾರ್ಥಿಸುತ್ತಿದ್ದರಿಂದ ಶಬ್ದ ಕೇಳಿಸದೆ ತುಟಿಗಳು ಮಾತ್ರ ಅಲ್ಲಾಡುತ್ತಿದ್ದವು. ಮತ್ತು ಮುಂದಕ್ಕೆ ವಚನ 16 ನೋಡಿ. ಹೆಚ್ಚಾದ ಚಿಂತೆಯನ್ನು, ವ್ಯಥೆಯನ್ನು, ಮನೋವೇದನೆಯನ್ನು ಕರ್ತನಲ್ಲಿ ಅರಿಕೆ ಮಾಡುತ್ತಿದ್ದೆ. ಪ್ರಿಯರೇ, ಈ ಅನ್ನಳು ಪ್ರಾರ್ಥಿಸಿದಂತಹ ರೀತಿಯಲ್ಲಿಯೇ ಇವತ್ತಿನ ದಿನ ವಾಸ್ತವ ಪ್ರಪಂಚದಲ್ಲಿ ಪ್ರತಿ ಕುಟುಂಬದಲ್ಲಿಯೂ ಜಗತ್ತಿನಾದ್ಯಂತ ಪ್ರತಿಯೊಬ್ಬ ತಾಯಿಯು ತನ್ನ ಮಕ್ಕಳಿಗಾಗಿ ಕರ್ತನ ಸನ್ನಿಧಾನದಲ್ಲಿ ಪ್ರಾರ್ಥಿಸೋಳಾಗಿದ್ದಾಳೆ. ಇಲ್ಲಿ ನೋಡಿದಂಥ ಪ್ರತಿಯೊಂದು ಪರಿಸ್ಥಿತಿಯು ಹನ್ನಳು ಯಾವ ಯಾವ ಭಾವನೆಗಳನ್ನು ತೋರ್ಪಡಿಸಿದಾಳೆ ಅಂತ ಎಲ್ಲ ಭಾವನೆಗಳು ತಾಯಿ, ಅದು ಯೌವನಸ್ಥ ತಾಯಿಯಾಗಿರಲಿ, ವೃದ್ಧ ತಾಯಿಯಾಗಿರಲಿ, ಪ್ರತಿಯೊಬ್ಬರು ತಮ್ಮ ಮಕ್ಕಳಿಗಾಗಿ ಹೋರಾಟ ಮಾಡುತ್ತಿರುವುದು ನಿಜವಾದಂತಹ ವಾಸ್ತವಾಂಶವಾಗಿದೆ. ಪ್ರಿಯರೇ, ನಾವು ಜ್ಞಾನೋಕ್ತಿ 1:8-9 ನೋಡುವುದಾದ್ರೆ ಅಲ್ಲಿ ನಾವು ನೋಡ್ತೇವೆ, ಅಲ್ಲಿ ಅರಸನಾದ ಸೊಲೊಮೋನನು ಮಕ್ಕಳಿಗಾಗಿ ಹೇಳ್ತಿದ್ದಾರೆ, ಮಗನೇ, ನಿನ್ನ ತಂದೆಯ ಉಪದೇಶವನ್ನ ಕೇಳು, ನಿನ್ನ ತಾಯಿಯ ಬೋಧನೆಯನ್ನ ತೊರೆಯಬೇಡ, ಅವು ನಿನ್ನ ತಲೆಗೆ ಅಂದದ ಪುಷ್ಪ ಕಿರೀಟ, ಕೊರಳಿಗೆ ಹಾರ. ಮಕ್ಕಳೇ, ತಂದೆ ತಾಯಿಯ ಉಪದೇಶವನ್ನ ನೀವು ಕೇಳಬೇಕಾಗಿದೆ, ತಾಯಿಯ ಬೋಧನೆಯನ್ನ ನೀವು ಕೇಳಬೇಕಾಗಿದೆ. ಅದು ನಮ್ಮ ತಲೆಗೆ ಅಂದದ ಪುಷ್ಪ ಕಿರೀಟವಾಗಿ ನಿಂತಿದೆ. ಹೌದು ಪ್ರಿಯರೇ, ನಮ್ಮ ತಾಯಂದರ ಬಗ್ಗೆ ಒಮ್ಮೆ ನಮ್ಮಲ್ಲೇ ನಾವು ಯೋಚಿಸುವ. ಅವರು ಹಾಕಿದ ಫೌಂಡೇಶನ್, ಅವರು ಹಾಕಿದಂಥ ಅಡಿಪಾಯ ಈ ದಿನ ನಾವೆಲ್ಲ ಸ್ಥಿತಿವಂತರಾಗಿ ವೆಲ್ ಸೆಟಲ್ಡ್ ಆಗಿ ಇದ್ದೀವಲ್ವಾ? ಎಂದಾದರೂ ಅಮ್ಮನ ಬಳಿ ಕುಳಿತು 5 ನಿಮಿಷ 10 ನಿಮಿಷ ಆಕೆಯ ಭಾವನೆಗಳಿಗೆ ನಾವು ಸ್ಪಂದಿಸಿದ್ದೇವಾ? ಇಲ್ಲವೇ ಈ ದಿನವೇ ಈ ಸುಂದರ ಗಳಿಗೆಯಲ್ಲಿ ಅಮ್ಮನಲ್ಲಿ ಹೋಗಿ ಅಮ್ಮನಿಗೆ ಕೈ ಹಿಡಿದು ಒಂದು ಮುತ್ತು ಕೊಟ್ಟು, ಒಂದು ಅಪ್ಪಗೆ ಕೊಟ್ಟು ಐ ಲವ್ ಯು ಅಮ್ಮ ಎಂಬುದಾಗಿ ನಾವು ಹೇಳುವುದಾದರೆ ಅಮ್ಮನ ಕಣ್ಣಲ್ಲಿ ಬರುವಂತಹ ಬೆಳಕಿಗೆ ಯಾವ ಮೌಲ್ಯವೂ ಸರಿಸಾಟಿ ಆಗದು. ಪ್ರಿಯರೇ, ನಾವು ಈ ದಿನ ತಾಯಂದಿರಾಗಿದ್ದೇವೆ. ನಮ್ಮ ತಾಯಂದಿರಿಗಾಗಿ ನಾವು ಒಂದು ಕ್ಷಣ, 1 ನಿಮಿಷ, 5 ನಿಮಿಷ ಅವರನ್ನು ನಾವು ಮನನ ಮಾಡಿಕೊಳ್ಳೋದು ಬಹಳ ಯುಕ್ತವಲ್ವೇ ಆತ್ಮೀಯರೇ? ಮತ್ತೊಂದು ಜ್ಞಾನೋಕ್ತಿ 31 ನಾವು ನೋಡ್ತೇವೆ. ಆ ಜ್ಞಾನೋಕ್ತಿ 31ರಲ್ಲಿ ನಾವು ನೋಡುವಾಗ ಅಲ್ಲಿ ನಾವು ಏನು ನೋಡ್ತೇವೆ ಎಂಬುದಾಗಿ ಹೇಳಿದರೆ, ತಾಯಿಯ ಶಕ್ತಿ ಮತ್ತು ಆಕೆಯ ಬುದ್ಧಿವಂತಿಕೆ, ಕುಟುಂಬದ ಪೋಷಣೆಯ
ಪಾತ್ರವನ್ನ ಮತ್ತು ಹೇಗೆ ಆಕೆ ಗೌರವಿಸಲ್ಪಡ್ತಾಳೆ ಎಂಬುದಾಗಿ ಆತನು ಅರಸನಾದ ಲೆಮುವೇಲನು ಆ ಜ್ಞಾನೋಕ್ತಿಗಳಲ್ಲಿ ಆತನು 31ನೇ ಅಧ್ಯಾಯದಲ್ಲಿ ಬರೆದಿದ್ದಾನೆ. ಅಲ್ಲಿ ನಾವು ಇನ್ನೊಂದನ್ನು ನಾವು ನೋಡುವುದಾದರೆ 31ನೇ ಅಧ್ಯಾಯ 25-31 ಒಂದು ಸಾರಿ ಮತ್ತೊಮ್ಮೆ ಮನನ ಮಾಡಿ ನಮ್ಮ ತಾಯಂದಿರ ಹೋರಾಟವನ್ನು ನೆನಪಿಸುವಂಥದ್ದಾಗಿದೆ. ನಾವು ಮನನ ಮಾಡುವುದಾದರೆ ನಿಜವಾಗ್ಲೂ ನಮ್ಮ ತಾಯಂದಿರ ಹೋರಾಟವನ್ನು ನೆನಪಿಸುವಂಥದ್ದಾಗಿದೆ. ಆಕೆ ಕಡೆದಿರುವ ಶಿಲ್ಪಗಳು ನಾವಾಗಿದ್ದೇವೆ. ಈ ಪ್ರಸ್ತುತ ಬದುಕಿನಲ್ಲಿ ನಾವು ಸುಂದರವಾದ ಶಿಲ್ಪಗಳಾಗಿ ನಾವು ನಡೆಯುತ್ತಿದ್ದೇವೆ. ಆ ತಾಯಿಯ ಸಾರ್ಥಕತೆಯನ್ನು ನಮ್ಮ ಹೆಜ್ಜೆಗಳು ತೋರ್ಪಡಿಸುತ್ತಿದೆ. ಪ್ರಿಯರೇ, ಈ ದಿನ ನಾವು ತಾಯಂದರಾಗಿದ್ದೇವೆ. ಕರ್ತನು ನಮಗಾಗಿಯೂ ವಾಗ್ದಾನಗಳನ್ನು ಕೊಟ್ಟಿದ್ದಾನೆ. ಆತನು ನಮ್ಮ ಪ್ರಾರ್ಥನೆಗೆ ಕೃಪೆ ನೀಡುವಾತನಾಗಿದ್ದಾನೆ. ಅಷ್ಟು ವಾಗ್ದಾನಗಳನ್ನು ಆತನು ನಮಗಾಗಿ ದಯಪಾಲಿಸಿರುವುದನ್ನು ನಾವು ನೋಡ್ತೇವೆ. ಹೌದು ಪ್ರಿಯರೇ, ನಾವು ತಾಯಂದರಾಗಿ ಆತನ ಸನ್ನಿಧಾನದಲ್ಲಿ ನಾವು ಕಾದುಕೊಳ್ಳುವಾಗ ಆತನು ನಮ್ಮೊಂದಿಗಿರುತ್ತಾನೆ, ಸದಾ ಕಾಲಕ್ಕೂ ಇರುವಾತನಾಗಿದ್ದಾನೆ. ಆತನು ನಮಗೆ ಮಾರ್ಗದರ್ಶಕನಾಗಿ ಮಾರ್ಗದರ್ಶನ ಮಾಡುವಾತನಾಗಿದ್ದಾನೆ. ಆತನು ಯಾವಾಗಲೂ ನಮ್ಮ ಪ್ರಾರ್ಥನೆಗಳಿಗೆ ಉತ್ತರ ಕೊಡುವಾತನಾಗಿದ್ದಾನೆ. ಆತನು ನಮ್ಮ ವಿಷಯದಲ್ಲಿ ಆತನ ಉದ್ದೇಶಗಳನ್ನು ಸಫಲ ಮಾಡುವಾತನಾಗಿದ್ದಾನೆ. ನಮಗೆ ಬೇಕಾದ ಎಲ್ಲವನ್ನ ಒದಗಿಸುವಾತನಾಗಿದ್ದಾನೆ. ಆತನು ಯಾವಾಗಲೂ ನಂಬಿಗಸ್ತನಾಗಿರುತ್ತಾನೆ. ಆತನು ನಮಗೆ ಅಗತ್ಯವಿರುವ ಸಮಯದಲ್ಲಿ ಕೃಪೆಯನ್ನು ನೀಡುವುದರ ಜೊತೆಯಲ್ಲಿ ಆತನು ನಮ್ಮನ್ನು ಅಪ್ಪಿ ಸಮಾಧಾನಕ್ಕೆ ಕರೆದೊಯ್ಯುವಾತನಾಗಿದ್ದಾನೆ. ಪ್ರಿಯರೇ, ಆಮೇನ್, ಆಮೇನ್. ಒನ್ಸ್ ಅಗೇನ್ ಕ್ರಿಸ್ತನಲ್ಲಿ ಆತ್ಮೀಯ ಅಮ್ಮಂದಿರಿಗೆಲ್ಲರಿಗೆ ಹ್ಯಾವ್ ಎ ಬ್ಲೆಸ್ಡ್ ಮದರ್ಸ್ ಡೇ. ಗಾಡ್ ಬ್ಲೆಸ್ ಯು ಅಂಡ್ ಯುವರ್ ಫ್ಯಾಮಿಲಿ ಅಂಡ್ ಸ್ಟೇ ಬ್ಲೆಸ್ಡ್.